ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಮುಂದೇನಾಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಇವಳು ಲೆಕ್ಕ ಬರೆಯೋ ಕೆಲಸ ಹೋಗುತ್ತೆ, ಮತ್ತೆ ಮೆಟ್ಲೆಣ್ಸು ಕಸ ಗುಡಿಸು. ಅಪ್ಪನ ಮೇಲುಚ್ಚುವರಿನೂ ಗೊತ್ತಾ? ನನ್ನ ಟ್ರಾವೆಲ್ಸ್ಗೂ ಬೇಗ ಎಲ್ಲರನ್ನೂ ಹಾಳು ಮಾಡ್ಬಿಟ್ಟಿಯಲ್ಲೇ. ಆ ತ್ರಿಪುರ ಸುಂದರಿ ಹೊಡಿಲಿ ಬೈಲಿ ಎಲ್ರ ಮುಂದೆ ಅವಮಾನ ಮಾಡ್ಲಿ, ಆದ್ರೆ ತಾಳಿ ಮಾತ್ರ ನಾನೇ ಕಟ್ಟಬೇಕು. ಇಲ್ಲ ಅಂದ್ರೆ ಈ ಸಚ್ಚಿದಾನಂದನ ಇನ್ನೊಂದು ರೂಪ ನೋಡ್ಬೇಕಾಗತ್ತೆ ಅವಳು. ಸಚ್ಚಿ, ಕಾಫಿ ಕೊಡ್ಲೇನಾ? ಏನು ಇದು ನಿಂತ್ಕೊಂಡ್ರೆ ಇಷ್ಟೊಂದು ಬಾತ್ಕೊಂಡಿದೆ, ಕೆಂಪಗಾಗೋಗಿದ್ಯಲ್ಲ, ಏನೋ ಮಾಡ್ಕೊಂಡೆ. ಇರೋ ಅರಿಶಿನ ಹಚ್ತೀನಿ. ಏನು ಬೇಕಾಗಿಲ್ಲಮ್ಮ, ಅದೇನೋ ಅಲರ್ಜಿ ಆಗಿರ್ಬೇಕು. ನೀನು ಹೋಗು. ನಿಂತ್ಕೊಳ್ಳೋ, ಇದೆಂಥ ಅಲರ್ಜಿನೋ? ಮುಖಕ್ಕೆ ಯಾರೋ ಹೊಡೆದಾಗಿದೆ. ಅಮ್ಮ ನನಗೇನು ಆಗಿಲ್ಲ ಅಂತ ಹೇಳ್ದೆ ತಾನೆ, ಒಳಗೆ ಹೋಗು ಸುಮ್ಮನೆ. ಮದುವೆ ಆಗೋ ಹುಡುಗ ಮದುವೆಗೆ ಮುಂಚೆನೆ ಮುಖ ಈ ರೀತಿ ವಿಲಕ್ಷಣ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಾ? ನಿನಗೆ ಹೇಳಿದ್ರೆ ಅರ್ಥ ಆಗಲ್ವೇನಮ್ಮ? ಯಾವಾಗಲೂ ಒಡ್ಡ 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 ಅಂತಾನೆ ಇರ್ತೀಯಲ್ಲ. ನನಗೆ ಎಲ್ಲೋದ್ರು ನೆಮ್ಮದಿನೇ ಇಲ್ಲ. ಏನಿದು? ಏನ್ ನಡೀತಾ ಇದೆ ಇಲ್ಲಿ? ಏನಿದ್ರಂಪ? ತಾಯಿ ಮಗ ಸೇರ್ಕೊಂಡು ಏನ್ ನಡೆಸ್ತಾ ಇದ್ದೀರಿ? ಚಿಕ್ಕಣ್ಣ, ಏನ್ ನಡೀತು? ಯಾವಾಗ ಯಜಮಾನ್ರೆ? 24 ಗಂಟೆ ಕಾಲ ಇವನ್ ಜೊತೆನೆ ಇರೋ ನೀನು ಯಾವಾಗ ಏನ್ ನಡೀತು ಅಂತ ನೀನ್ ಹೇಳ್ಬೇಕು. ಅದು ಏನೂ ಇಲ್ಲ ಯಜಮಾನ್ರಿ, ಅದು ಸಣ್ಣ ವಿಷಯಕ್ಕೆ ಅಮ್ಮವರು ಚಿಕ್ಕ ಯಜಮಾನ್ರ ಮೇಲೆ ಸಿಟ್ಟಾಗ್ಬಿಟ್ಟಿದ್ದಾರೆ. ಅಮ್ಮ ಅವ್ರು ಸಿಟ್ಟು ಮಾಡಿಕೊಂಡು ಮಗನ ಕೆನ್ನೆ ಮೇಲೆ ಬಾಸುಂಡೆ ಬರೋ ಹಾಗೆ ಬಾರಿಸಿದ್ದಾರೆ. ಏಯ್, ಅವಳ ತಾಯಿ ಬೆಳೆದ ಮಗನ ಮೇಲೆ ಕೈ ಮಾಡ್ತಾಳೆ, ಉಸಿರು ಕೂಡ ಬಿಡೋದಿಲ್ಲ ಅವಳು. ಏನಾಯ್ತು ಅಂತ ಬೊಗಳ್ತೀಯೋ ಇಲ್ಲ ಮಗನ ಕೆನ್ನೆ ಮೇಲೆ ಬಂದಿರೋ ಬಾಸುಂಡೆ ನಿನ್ನ ಮುಖದ ಮೇಲೆ ಮುಡಿಸ್ಲೋ? ನನಗೇನು ಗೊತ್ತಿಲ್ಲ ಯಜಮಾನ್ರೆ. ಏನಾಯ್ತು ಅಂದೆ? ಸಚ್ಚಿಗೆ ಹೊಡೆದ್ಬಿಟ್ಟಿ ಅಂತೆ. ನನ್ನ ಮನಸ್ಸಲ್ಲಿರೋ ಬೈಕೇನ ನೀನೇ ಈಡೇರಿಸ್ಬಿಟ್ಟೆ. ಹೇಗೆ ಮಾಡಿದೆ ದುಷ್ಟಂಗೆ? ನಾನೇ ಹೊಡಿಬೇಕು ಅನ್ಕೊಂಡಿದ್ದೆ, ನೀನೇ ಹೊಡೆದ್ಬಿಟ್ಟಿಯಲ್ಲ. ಅಲ್ಲ, ಹೊಡೆಯೋದು ಹೊಡೆದೆ, ಚಪ್ಪಲಿಲ್ಲೇ ಹೊಡಿಬೇಕಾಗಿತ್ತು. ನನ್ನ ಅಂಗಡಿನೇ ತಂದ್ಕೊಟ್ಟಿದ್ದೆ ನಿನಗೆ. ಲೋ ಬಂಗಾರಿ, ನಿನಗೆ ಮಂಗಚೇಷ್ಟೆ, ನನಗೆ ಪ್ರಾಣ ಸಂಕಟ. ಅದೆಲ್ಲ ಏನೇ ಇರಲಿ, ಅವನ ಅಹಂಕಾರಕ್ಕೆ ಪೆಟ್ಕೊಟ್ಟಿಯಲ್ಲ, ಅದು ಮುಖ್ಯ ನನಗೆ. ನಿನ್ನ ಜೊತೆ ಓಡಾಡಬಾರ್ದು ಮಾತಾಡಬಾರ್ದು ಅಂತಾನಲ್ಲ ಕೊಳಕ್ ಮಂಡ್ಲ. ಇವತ್ತೇನೇ ಆಗಲಿ ಅಮ್ನೋರ್ ಪ್ರಸಾದನ 2 ರೌಂಡ್ ತಿಂತೀನಿ. ಈಗ ನಾನು ಅವನು ಕೆನ್ನೆಗೆ ಹೊಡೆದದ್ದು ಮುಖ್ಯ ಅಲ್ಲ, ನನಗೆ ಅವನ ಜೊತೆ ಮದುವೆ ಮಾಡ್ತಾರಂತೆ. ಏನೇ ಹೇಳ್ತಿದ್ಯಾ ನೀನು? ಕೆನ್ನೆ ಹೊಡೆದ ವಿಷಯ ಕೇಳಿ ಮನಸ್ಸಿಗೆ ಎಷ್ಟು ಸಂತೋಷ ಆಗಿತ್ತು ಗೊತ್ತಾ? ಈಗ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಾ ನೀನು? ನೀನು ಯಾಕೆ ಒಪ್ಕೊಂಡೆ? ನಾನೇನು ಒಪ್ಕೊಳ್ಳೋದು, ಮನೇಲೆಲ್ಲ ಮಾತುಕತೆ ಶುರುವಾಗಿದೆ. ಅಂದರೆ ನಿನ್ನ ಜೊತೆ ಆ ಸಚ್ಚಿದಾನಂದದ ಮದುವೆನಾ? ಏನು ಮಾಡೋದು ತಿಳಿತಿಲ್ಲ. ಅಪ್ಪ ಯಾಕೆ ಹೀಗೆ ಓಡೋಗ್ತಿದ್ದಾರೆ?
ಬಂಗಾರಿ ನಾನು ಹಿಂಗೆ ಆಮೇಲೆ ಸಿಗ್ತೀನಿ. ಸುನೀತಾ, ನಿನ್ ಕಿವಿಗೂ ಬಿತ್ತೇನೆ ಸುದ್ದಿ. ಒಂದೊಂದಲ್ಲ ಕಣೆ ಈ ಸುಂದರಿದು. ನೋಡು, ಸಚ್ಚಿದಾನಂದನ್ ಕೆನ್ನೆಗೆ ಹೊಡೆದಿದ್ದಾಳಂತೆ. ನೆನ್ನೆಯಿಂದ ದೇವಸ್ಥಾನದಲ್ಲೆಲ್ಲ ಅದೇ ಸುದ್ದಿ ಅಂತೆ. ನನ್ನ ಕಿವಿಗೆ ಇವತ್ತು ಬೆಳಗ್ಗೆ ಬಿತ್ತು. ಇನ್ ಲಲಿತಾ ಅಮ್ಮನ್ಗೆ ಇನ್ಯಾರಾದ್ರೂ ಇನ್ನೇನಾದ್ರು ಹೇಳಾರು ಅಂತ ನಾನು ಭಾವ ಅಕ್ಕಂಗ್ ವಿಷಯ ನಾನು ಬೆಳಗ್ಗೆನೆ ಹೇಳಿದ್ದೀನಿ. ಸುಂದ್ರಿ ಮನೇಲಿಲ್ಲ. ಆದ್ರೆ ಇನ್ನೊಂದು ಪ್ರಮಾದ ಆಗಿದೆ. ಏನಾಯ್ತೆ? ಅಮ್ಮನ್ಗೆ ಏನಾಯ್ತು? ಒಂದೊಂದಲ್ಲ ಅವಳು ಮಾಡಿ. ಅತ್ತೆ ಚೆನ್ನಾಗಿದ್ದಾರೆ. ವಿದ್ಯಾಶಂಕರ ಅವ್ನ ಟ್ರಾವೆಲ್ಸ್ ಅನ್ನ ಕಿತ್ಕೊಂಡ್ಬಿಡ್ತಾರೆ ಅಂತ ಹೆದ್ರಿ ವಿಷ ಕುಡಿದ್ಬಿಟ್ಟಿದ್ದಾನೆ ಭಾವ. ಒಂದ್ರ ಮೇಲೊಂದು ಪರೀಕ್ಷೆ ಕೊಡ್ತೀಯಲ್ಲಮ್ಮ. ಎಲ್ಲಿ ನನಗ ಅಕ್ಕ ಅವನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾಳೆ. ನಿಮ್ಗೆ ಹೇಳ್ಬೇಕು ಅಂತ ದೇವಸ್ಥಾನಕ್ಕೆ ಯಾರೋ ಕಳ್ಸಿದ್ಲಲ್ಲ. ನಾನು ಯಾವ್ದೋ ಸುದ್ದಿ ಹೇಳಕ್ ಬಂದ್ರೆ ಇಲ್ಲಿ ಇನ್ನೂ ದೊಡ್ಡ ಪ್ರಮಾದ. ನಾನು ಆಸ್ಪತ್ರೆಗೆ ಹೋಗ್ಬಿಡ್ತೀನಿ. ಮನೆ ಕಡೆ ನೋಡ್ಕೊಳ್ಳಿ ಸುನೀತಾ. ಚಿಕ್ಕಮ್ಮ, ಅಪ್ಪ ಯಾಕೆ ಹೀಗೆ ಓಡೋಗ್ತಿದ್ದಾರೆ? ಇಷ್ಟ ಆಗೋದಲ್ಲಿ ನೀನು ಆ ಸಚ್ಚಿದಾನಂಗೆ ಕೆನ್ನೆ ಹೊಡೆದಿಯಲ್ಲ, ಅದ್ರ ಪರಿಣಾಮ ಇದೆಲ್ಲ. ಎಲ್ಲರೂ ಓಡೋ ಹಾಗಾಗಿದೆ. ಟ್ರಾವೆಲ್ಸ್ ಕೈ ಬಿಟ್ಟು ಹೋಯ್ತು ಅಂತ ವಿದ್ಯಾಶಂಕರ ವಿಷ ಕುಡ್ದ. ಅವನು ಉಳಿಸ್ಕೋಬೇಕು ಅಂತ ಎಲ್ಲರೂ ಆಸ್ಪತ್ರೆಗೆ ಓಡ್ತಾ ಇದ್ದಾರೆ. ಸುಂದ್ರಿ, ಏನು ಭಯ ಇಲ್ಲ. ಯಾಕೆ ಹಿಂಗೆ ಮಾಡ್ಕೋತಾರೋ ಈಗಿನ ಕಾಲದ ಹುಡುಗರು. ನೋಡಿ, ನಿಮಗೆಲ್ಲ ಎಷ್ಟು ತೊಂದರೆ. ಯೋಚನೆ ಮಾಡಬೇಡಿ, ಡ್ರಿಪ್ಸ್ ಹಾಕಿದ್ದೀನಿ, ಶಕ್ತಿ ಬರುತ್ತೆ. ಯಾಕೆ ಹೀಗೆ ನಮ್ಮ ಮೇಲೆ ಸೇಡ್ ತೀರ್ಸ್ಕೊತಾ ಇದೀಯಾ? ನಾವೇನ್ ನಿನ್ನ ದ್ರೋಹ ಮಾಡಿದ್ದೀವಿ? ಏನೋ ದೇವ್ರ ಬಗ್ಗೆ ಭಯ ಭಕ್ತಿಯಿಂದಿರ್ಲಿ ಅಂತ 4 ಮಾತಾಡ್ತೀವಿ. ನಮ್ಮ ವಂಶನೇ ತಾಯಿ ಸೇವೆಯಲ್ಲಿ ಕಳೆದ್ವಿ. ಆದ್ರೆ ನೀನ್ ಮಾತ್ರ ಹೆಮ್ಮಾರಿಯಾಗಿ ಉಟ್ಬಿಟ್ಟಿದೀಯ. ನಿನಗಷ್ಟು ಕೋಪ ಇದ್ರೆ ನನ್ನ ಜೀವ ತಗೋ, ಬಿದ್ದೋಗ ಮರ ಇದು. ಆದ್ರೆ ನಿನ್ ತಮ್ಮ ಇನ್ನೂ ಸಣ್ಣವನು, ಬಾಳಿ ಬದುಕಬೇಕಾದವನು. ನೀನು ಹುಟ್ಟಿದ್ದು ಕಾಣಬಾರ್ದೆಲ್ಲ ಕಾಣುವಾಗಿದೆ. ಇನ್ನು 10 ನಿಮಿಷ ಆಗಿದ್ರೆ ವಿದ್ಯಾಶಂಕರ್ನ ಪ್ರಾಣವೇ ಹಾರೋಗ್ತಿತ್ತಂತೆ. ನೀನು ಒಂದೇ ಉಸಿರಿಗೆ ನಮ್ಮನ್ನೆಲ್ಲ ಆಪೋಷಣ ತಗೋಬೇಡ್ವೆ. ಸಪ್ತಾಹದ ಕಾಲಕ್ಕೆ ನಿನ್ನ ಬದಲಾವಣೆ ನೋಡಿ ನಾವೆಲ್ಲ ಸಂತೋಷ ಪಟ್ವಿ. ಉತ್ಸವ ಕಾಲಕ್ಕೆ, ಶ್ರೀಚಕ್ರ ಉದ್ಭವ ಆಗೋ ಕಾಲಕ್ಕೆ ನಿನ್ನ ದೆಸೆಯಿಂದ ಬರೀ ಕಂಟಕಗಳನ್ನೇ ನೋಡ್ತೀವಿ ಅನ್ನೋ ಅನಿಸ್ತಿದ್ಯಪ್ಪ. ಶೇಖರಿ, ಇವಳ ಎಲ್ಲಾದ್ರೂ ಕಳಿಸ್ಬಿಡೋಣ ಕಣೋ. ಆಗಲ್ಲ ಕಣೋ, ಆಗಲ್ಲ ಕಣೋ, ನಮ್ಮಿಂದ ಇವಳನ್ನ ಸಂಭಾಳಿಸಕ್ಕ ಆಗಲ್ಲ ಕಣೋ. ಇವತ್ತು ನಿನ್ನ ತಮ್ಮ ವಿಷ ಕುಡ್ದ. ನಾಳೆ ನಿಮ್ಮಪ್ಪ ನೇಣು ಹಾಕೊಂಡು ಪ್ರಾಣ ಬಿಡ್ತಾನೆ. ನಿಮ್ಮಮ್ಮ ಬೆಂಕಿ ಹಚ್ಕೊಂಡು ಸಾಯ್ತಾಳೆ. ನಾನು ಬಾವಿಗೆ ಹಾರ್ಕೊತೀನಿ. ಆಗ ನಿನ್ನೊಬ್ಳೆ, ಯಾರ ಅಂಕುಶನೂ ನಿನಗಿರಲ್ಲ.
ಆಗ ನೀನು ಬೇಕಾದಂಗೆ ದೇವ್ರನ್ನ ಬೈಕೊಂಡು ತಿರುಗ್ತಿರೋ. ಆದರೆ ನಾವಿರೋ ಇಷ್ಟು ದಿನನಾದರೂ ನಾವು ನೆಮ್ಮದಿಯಿಂದ ಇರೋದಕ್ಕೆ ಬಿಡೆ. ನಿನ್ ಕಾಲಿಗೆ ಏನ್ ಮಾಡ್ತಿದ್ಯಮ್ಮ? ಯಾಕೋ ಹೀಗೆ ಮಾಡಿಕೊಂಡೆ? ನನ್ನ ಜೊತೆ ಜಗಳ ಆಡಕ್ಕಾದ್ರೂ ನೀನಿರ್ಬೇಕು ಕಣೋ. ಬಿಟ್ಟೋಗ್ಬಿಡ್ಬೋ. ಈಗಲೂ ಜಗಳ ಆಡೋದಕ್ಕೆ ಬಂದ್ರ? ರೇಗ್ಬೇಡಿ ಅವನ ಮೇಲೆ, ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿ. ಇಲ್ಲ ಕಣೆ, ನಾನು ರೇಗ್ಲಿಲ್ಲ. ಧೈರ್ಯ ಹೇಳಿದ್ದೀನಿ, ಅವನಿಗೆ ಧೈರ್ಯ ಹೇಳಿದ್ದೀನಿ. ನನಗೆ ಧೈರ್ಯ ಇಲ್ಲ. ಈ ಮನೆ ಹತ್ರ ಹೋದ್ರೆ ಏನು ಕೆಟ್ಟ ಸುದ್ದಿ ಕಾದಿರುತ್ತೋ. ಆ ಪಂಚಾಕ್ಷರಿ ಮನೆ ಮುಂದೆ ಬಂದು ನನ್ನನ್ನು ಕೆಲಸದಿಂದ ತೆಗ್ದಿದ್ದಾರೆ ಅಂತ ಹೇಳಕ್ ಕಾಯ್ತಿರ್ತಾನೋ ಅನ್ನಿಸ್ತಿದೆ. ಹಾಗಾಗೋದಕ್ಕೆ ಮುಂಚೆ ನೀವೇ ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಳ್ಳಿ. ಈಗ ವಿದ್ಯಾ ಹೀಗೆ ಮಾಡ್ಕೊಂಡ, ನಾಳೆ ಮನೆಯವರೆಲ್ಲ ಸಾಮೂಹಿಕವಾಗಿ ವಿಷ ತಗೊಂಡು ಇಲ್ಲೇ ಹೆಣವಾಗಿ ಬೀಳ್ತೀವೇನೋ ಅಂತ ಅನ್ನಿಸ್ತಾ ಇದೆ. ಅದೊಂದಾಗಬೇಕು ನೋಡು. ನಾವೆಲ್ಲರೂ ಪ್ರಾಣ ಬಿಟ್ಟರು ಇವ್ರು ಮಾತ್ರ ಬಿಡಲ್ಲ. ಎಲ್ರ ಹೆಣಕ್ಕೂ ಸಂಸ್ಕಾರ ಮಾಡೋದಕ್ಕೆ ಇವಳು ಒಬ್ಳು ಉಳ್ಕೊಂಡಿರ್ತಾಳೆ. ದೇವರನ್ನೇ ಎದುರಾಕೊಳ್ಳೋ ಇವಳು ನಮ್ಮೆಲ್ರ ಹೆಣಕ್ಕೂ ಬೆಂಕಿನೂ ಇವಳೇ ಇಡ್ತಾಳೆ. ಹಾಗೇನಾದ್ರೂ ಆದ್ರೆ ತಿಥಿ ಸದ್ಗತಿಗಳಿರ್ಲಿ. ನಮ್ಮ ಹೆಣ ಸುಡಕ್ಕೂ ಮನೇಲಿ 3 ಕಾಸಿಲ್ಲ. ಬದುಕಿರೋದಕ್ಕಿಂತ ಸತ್ರೇನೆ ಖರ್ಚು ಜಾಸ್ತಿ. ನೀನು ಹೇಳಿದ ಹಾಗೆ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕಂಡು ಕಾಲು ಹಿಡಿದು ಬೇಡ್ಕೊಂಡು ಬರ್ತೀನಿ. ನೋಡೋಣ ತಾಯಿ ಏನು ಕಾಣಿಸ್ತಾವ. ನೀನು ವಿದ್ಯೆನ ಚೆನ್ನಾಗಿ ನೋಡ್ಕೊ. ಅಮ್ಮನ ಕಡೆ ಗಮನ ಇಟ್ಕೊ. ಹೀಗೆಲ್ಲ ಆದ್ರೆ ಕುಗ್ಗು ಹೋಗ್ತಾಳೆ.
ತ್ರಿಪುರ ಸುಂದ್ರಿನೇ ಎದುರಾಕೊಂಡು ಹೆಣ್ಣು ಕಾಣೋ ನಾನು. ಅವಳು ಇಷ್ಟೆಲ್ಲ ಕಷ್ಟ ಕೊಟ್ಟರು ಯಾವತ್ತೂ ಸಾಯ್ಬೇಕು ಅನ್ಸಿರ್ಲಿಲ್ಲ. ಇನ್ನೂ ಹಠ ಹೆಚ್ಚಾಗಿದೆ ಬದುಕಿ ಬಾಳ್ಬೇಕು ಅಂತ. ಗಂಡಸ್ ಕಣೋ ನೀನು, ಇಷ್ಟು ಬೇಗ ಸಾಯೋ ತೀರ್ಮಾನ ಮಾಡಿಬಿಟ್ಯಾ? ಸಾವು ಯಾರಿಗೂ ತಪ್ಪಿದ್ದಲ್ವಲ್ಲೇ ಅಕ್ಕ. ಸಾವು ತಪ್ಪಿದ್ದಲ್ಲ ನಿಜ, ಆದರೆ ನಾವೇ ಸಾವನ್ನ ಸ್ವಾಗತಿಸಬಾರ್ದು ಕಣೋ. ಅದರಲ್ಲೂ ವಿಷ ಕುಡಿದು ಸಾಯುವಂಥ ಸಾವು ಯಾರೂ ಬಯಸಬಾರ್ದು. ಬದುಕೋಕಿನ್ನೇನಿದೆಯಕ್ಕ? ನನ್ನ ಟ್ರಾವೆಲ್ಸ್ ಹೋಯ್ತು, ಅಪ್ಪಂಗೆ ಕೆಲಸ ಹೋಗುತ್ತೆ ಅನ್ನೋ ಭಯ. ಇನ್ನು ನಿನ್ನ ಕಚೇರಿಯಲ್ಲಿ ಹೇಗೆ ನಡ್ಸ್ಕೋತಾರೆ ಅಂತ ನಂಗೆ ಗೊತ್ತಕ್ಕ. ಅಂದರೆ ನಿನಗೆ ಟ್ರಾವೆಲ್ಸ್ ಇಲ್ಲ ಅಂದರೆ ಜೀವನನೇ ಇಲ್ವೇನೋ? ನನಗೆ ಲೆಕ್ಕದ ಕೆಲಸ ಹೋದರೆ ಬಾಳೆ ಇಲ್ವಾ? ಅಪ್ಪನ ಕೆಲಸ ಹೋಗ್ಬಿಟ್ರೆ ನಮ್ಮ ಸಂಸಾರನೇ ನಡ್ಸೋಕ್ಕಾಗಲ್ವೇನೋ? ಇದೆಲ್ಲ ಇರೋದ್ರಿಂದ ನಾವು ಇದಕ್ಕೆ ಅಂಟ್ಕೊಂಡಿದ್ದೀವಿ. ಅವ್ರು ನಮ್ಮನ್ನು ತೆಗಿಯೋಕ್ಕಿಂತ ಮುಂಚೆ ನಾವೇ ಬಿಟ್ಟು ಬೇರೆ ದಾರಿ ಹುಡ್ಕೋಣ. ಪ್ರಪಂಚ ದೊಡ್ಡದಾಗಿ ಕಾಣುತ್ತೆ, ಬದುಕಕ್ಕೆ 1000 ದಾರಿಗಳಿವೆ. ನೀನು ಸಾಯೋ ದಾರಿ ಹುಡುಕಿದೆಯಲ್ಲೋ? ಎಲ್ಲಿ ಸಿಗತಕ್ಕ ಪರ್ಯಾಯವಾದ ದಾರಿ? ನಾವು ಇವ್ರುಗಳ ಕೆಲಸ ಬಿಟ್ರು ಅವ್ರು ನಮ್ಮನ್ನ ಬೇರೆ ರೀತಿಯಲ್ಲಿ ಬದುಕಕ್ ಬಿಡಲ್ಲ ಅಕ್ಕ. ಇವ್ರುಗಳ ಜೊತೆ ದಿನ ಹೊಡೆದಾಡ್ಕೊಂಡು ಸಾಯೋ ಬದಲು ಒಂದೇ ಸರ್ತಿ ಸತ್ರೆ ಒಳ್ಳೇದಲ್ವಾ ಅಕ್ಕ? ಹೇಡಿ ಆಗೋದ ನನ್ನ ತಮ್ಮ ವಿದ್ಯಾ. ಧೈರ್ಯ ಸತ್ತೋಗಿದೆ, ಉಳಿಬಾರ್ದಾಗಿತ್ತು ಕಣೋ ನೀನು. ಸಾಯೋದಿಕ್ಕೂ ಮೊದಲೇ ನಾನೇ ಏನಾದರೂ ಸ್ವಂತಾಗಿ ಮಾಡಬೇಕು ಅಂತ ಟ್ರಾವೆಲ್ ಶುರು ಮಾಡಿದೆ. ಈಗ ತಾನೇ ಬೋರ್ಡ್ ಹಾಕಿದ್ದೀನಿ, ಊರಿಗೆಲ್ಲ ಸಿಹಿ ಹಂಚಿದೆ. ಆಗಲೇ ಕೆಳಗಿಳಿಸುವಂತ ಆದೇಶ. ಅವಮಾನ ಆಗಲ್ವಾ ಅಕ್ಕ? ಇಷ್ಟೆಲ್ಲ ಆದ್ಮೇಲೂ ಬದುಕಿರ್ಬೇಕಾ ನಾನು? ನಿನ್ನ ಯೋಚನೆ ನಿಂದು, ನನ್ನ ನಿರ್ಧಾರ ನಂದು. ಎಲ್ಲ ಸರಿ ಮಾಡ್ಕೊಳ್ಳೋಣ. ಇನ್ನು ಮುಂದೆ ಯಾವತ್ತೂ ನೀ ಹೀಗೆ ಮಾಡಲ್ಲ ಅಂತ ನನಗೆ ಭಾಷೆ ಕೊಡು. ಇಲ್ಲ ಅಕ್ಕ, ಯಾರ್ದೋ ಭಿಕ್ಷೆ, ಯಾರ್ದೋ ಗುಲಾಮಗಿರಿಯಲ್ಲಿ ಬದುಕೋಕೆ ನನಗಿಷ್ಟ ಇಲ್ಲ. ಇನ್ನೆಷ್ಟು ದಿವಸ ಹೀಗೆ ಇರ್ತೀನೋ ಗೊತ್ತಿಲ್ಲ. ಮುಂದೇನು ಹೀಗೆ ಇರ್ತೀನಿ ಅಂತ ಹೇಳಕ್ಕಾಗಲ್ಲ. ನಿಮಗೆ ತೊಂದರೆನೂ ಕೊಡಲ್ಲ. ಬನ್ನಿ ಬನ್ನಿ ಶೇಖರಿ ಶಾಸ್ತ್ರಿಗಳೇ. ಯಾಕೆ ಹೀಗೆ ತಮಾಷೆ ಮಾಡ್ತೀರಿ ಈ ಬಡವನ್ನು ಕಂಡು? ಸಂಬಂಧಗಳಿಗೆ ಬಡವ ಶ್ರೀಮಂತ ಅನ್ನೋದೇ. ದುರ್ಗಾ ಸಪ್ತಾಹದ ಕಡೆ ದಿನ ನಾನು ನಿಮ್ಮ ಮನೆಗೆ ಬಂದಾಗ ನಮ್ಮ ಸಂಬಂಧ ನಿಮಗೆ ಒಪ್ಪಿಗೆನಾ ಅಂತ ಕೇಳಿದ್ದೆ. ಹಾಗೆಯೇ ನನ್ನ ಮಗ ಸಚ್ಚಿದಾನಂದನಿಗೆ ನಿಮ್ಮ ಮಗಳನ್ನು ಕೊಡೋದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತಲೂ ಕೇಳಿದ್ದೆ. ಈಗ ನೀವು ಬಂದಿದ್ದೀರಿ, ಒಳ್ಳೆ ಸುದ್ದಿನೇ ತಂದಿದ್ದೀರಿ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಾವು ನಿಮ್ಮ ಬೀಗರಾದರೆ ನೀವು ನಮ್ಮ ವಂಶಕ್ಕೆ ಸೇರಿದ ಹಾಗೆ ಅಲ್ವೇ? ಅದಕ್ಕೆ
ಈಗಲೇ ತಮಗೆ ಮರ್ಯಾದೆ ಕೊಟ್ಟಿದ್ದು ಶೇಖರಿ ಶಾಸ್ತ್ರಿಗಳೇ ಅಂತ. ಇದರಲ್ಲಿ ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ ಅಂತ ಅನ್ಕೊಳ್ತೀನಿ. ಬೇಡಿ, ಈಗಾಗಲೇ ನೀವು ನನಗೆ ಸಾಕಷ್ಟು ಮರ್ಯಾದೆ ಮಾಡಿದ್ದೀರಿ. ನಮ್ಮದು ಮಹಾಪರಾಧ ಆಯಿತು, ತಡ ಮಾಡಿದ್ದು. ದಯವಿಟ್ಟು ಕ್ಷಮೆ ಇರಲಿ.